ಸೌಖ್ಯಪ್ರದಾಯಿನಿ. ದೀರ್ಘಾಸ್ತು ನಮಸ್ತು ಮೇಲೆ ಕೇಳು ಪುತ್ರ ಕೋಮಲಗಾತ್ರ. ಕುಮಾರ ಅಮ್ಮಯ್ಯ, ಕರದಲ್ಲಿ ಕೋದಂಡವನ್ನು ಪಡೆದುಕೊಂಡು ಧನುರ್ಧಾರಿಯಾಗಿ ನೀನು ಹೋಗುವುದೆಲ್ಲಿಗೆ? ಕರದಲ್ಲಿ ಬಿಲ್ಲು ಬಾಣಗಳಂಬಿಡಿದು ರಥವನ್ನೇರಿ ವೀರ ಕ್ಷತ್ರಿಯರು ಎಲ್ಲಿಗೆ ಹೋಗುವರು ನಿನಗೆ ಗೊತ್ತಿಲ್ಲವೇ ಮಾತೆ? ಕಂದ, ಅಮ್ಮಯ್ಯ, ನೀನು ಹೇಳಿದ್ರೆ ತಾನೇ ನನಗೆ ಗೊತ್ತಾಗುವುದು. ಅಹೋ ಜನನಿ ಪುತ್ರ, ಆ ಬ್ರಾಹ್ಮಣನಾದ ಮುದ್ದಿದ್ರೋಣ್ಣನು ತಂದೆಯು ಇಲ್ಲದ ಸಮಯವನ್ನರಿತು ಹೌದೇ? ಓ ಜನನಿ ಕುಮಾರ, ತತ್ಕಾರಣ ಪದ್ಮವ್ಯೂಹವನ್ನು ಭೇದಿಸಿ ಆ ದ್ರೋಣನಿಗೆ ಪಂಚಾಂಗದ ಗಂಟನ್ನು ಕೊಡಿಸಬೇಕೆಂದು ರಣರಂಗಕ್ಕೆ ಹೋಗುವನು ಮಾತೆ. ಅಭಿಮನ್ಯು, ಅಹೋ ಅಮ್ಮಯ್ಯ, ದ್ರೋಣನು ನಿರ್ಮಿಸಿದಂತಹ ಚಕ್ರಬಿಂಬದ ವಿಚಾರವನ್ನು ಹೇಳುವೆನೋ ವಿಸ್ತಾರವಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಹೇಳುವೆ ವಿಸ್ತಾರ. ಅಮ್ಮಯ್ಯ, ಚೆನ್ನಾಗಿ ಹೇಳು ಮಾತೆ. ಅಭಿಮನ್ಯು, ಎನ್ನ ಪಡೆದ ಜನನಿಯಾದ ಸುಭದ್ರ, ವರ್ಷ 14ರಲ್ಲಿ ರಣರಂಗದ ಆಪೇಕ್ಷೆ ನಿನಗೆ ತಕ್ಕಿ ಇನ್ನು ನಾವು ವೀರ ಕ್ಷತ್ರಿಯರಲ್ಲವೇ ನಮ್ಮಯ್ಯ? ಕುಮಾರ, ಜನನಿ ಭೀಕರವಾದ ರಣಭೂಮಿಯ ಕಂಡಾಕ್ಷಣವೇ ನೀನು ಭೀತಿ ಹೊಂದಿ ಭ್ರಾಂತನಾಗುವೆ. ಏನು ಮಾತನ್ನಾಡಿದಿ ಜನನಿ? ಅಭಿಮನ್ಯು, ಜನನಿ ಎತ್ತ ನೋಡಿದ ರಕ್ತ ಮದೋನ್ಮತ್ತನಾದ ರುಂಡಗಳು ವೀರ ಖಡ್ಗದಿಂದ ಕಡಿದು ಬಿದ್ದಿರುವ ಕರಚರಂಗಗಳು ಅರಗಂಡ ತೆರೆದು ಅಂಜಿಸುವಂತಹ ಮುಂಡಗಳು ಪ್ರೀತಿಯಿಂದ ಕುಣಿದಾಡುತ್ತಿರುವ ಭೂತ ಪ್ರೇತಗಳು ಅವು ನನ್ನನ್ನೇನು ಮಾಡುವ ಮಾತೆ? ಕುಮಾರ, ಅಹೋ ಜನನಿ, ಅಂಥ ಭೀಕರವಾದ ರಣಭೂಮಿಯ ಕಂಡಾಕ್ಷಣವೇ ನೀನು ಭಯಗ್ರಸ್ತನಾಗುವೆ. ಸುಮ್ಮನೆ ಅರಮಂದಿರಕ್ಕೆ ಹೋಗೋಣ ಬಾ ಅಭಿಮನ್ಯು. ಆ ರಣಭೂಮಿ ಎಂದರೇನು ಸಾಮಾನ್ಯ? ನೀತಿ ಮತ್ತೆ ಯುತ್ತಳಾದ ಮಾತೆ. ಕುಮಾರ, ಆತುರದಿಂದ ರಥವನ್ನೇರ್ಯ ಹೈತಬಲ್ಲ ರಥವನ್ನು ಗಾದಿಸಿ ಭೂತಳದೊಳಗೆ ಕೀರ್ತಾಂಗನೆಯಂತರುವ ಪಾರ್ಥನ ಪುತ್ರನಿಗೆ ಇಂಥ ಭೂತಗಳೊಡನೆ ಮಾತನಾಡುವ ದಾತನಿಗೆ ಇಂಥ ಬೂಟಾಟಿಕೆಯ ಮಾಡುವ ಕೋತಿಗಳಂ ಆತುರದಿಂದ ಬಿಡಿದು ತಲೆ ಕೆಳಗಾಗಿ ಮಾತನಾಡಿಸುವ ಬೀದಿ ರೈತನ ಮುಂಭಾಗದೊಳಗೆ ಮಾತನಾಡಿದೆ. ಅಹೋ ಜನನಿಯೇ,
ಕಡ್ಡ ಬರದೆ ಕರ್ರ ಕಂಜರದೊಳ್ಳ ಕಾರ್ಮುಖವನ್ನು ಪಿಡಿದು ಹೊರಡುವ ಕಟುಗಲ್ಲಿ ಎಂದಡಿಯಬಹುದೇ? ಎಡ್ಡದ ಚಲ್ಲವನ್ನ ಬಿಡದ ಜಯ ಪಂದಿ ಬಾಯೆಂದು ನುಡಿಯದ ಎಡರು ನುಡಿಗಳಿಂದ ಎನ್ನನ್ನು ತಡೆವಯ. ಓ ಅಮ್ಮಯ್ಯ ಕುಮಾರ ಗುಡಿ ಗುಡಿಸಿ ಜಡಮತಿ ಕುರುಪಟ ಎಂ ಗಡಗಡನೆ ನಡುಗಿಸಿ ಬರುವನ್ನ ಮಾತೆ ಕಂದನಾದ ಅಭಿಮನ್ಯು ಜನನಿಯಾದ ಸುಭದ್ರ ಹರಿಯದ ತರಳನಿಗೆ ಮರಳಿ ಹಿಡಿಯುವಂತೆ ಇಂಥ ದೌರ್ಬೋಧನೆಯನ್ನು ಯಾರು ಹೇಳಿದರು? ಪರರ ಮಾತು ಕೇಳಿ ರಣರಂಗಕ್ಕೆ ಹೋಗುವಷ್ಟು ಮೂರ್ಖರಲ್ಲ ಮಾತೆ ಈ ನಿನ್ನ ಪುತ್ರನು. ಕುಮಾರ ಅಮ್ಮಯ್ಯ ದುರ್ಬಲನಾದ ಕೌರವನ ಸೈನ್ಯದಲ್ಲಿರುವ ದುರಧೀರರನ್ನು ಸಾಮಾನ್ಯದರೆಂದು ತಿಳಿದುಕೊಂಡಿರುವೆಯಾ? ಗಂಡುಗಲ್ಲಿ ಗಾಂಧೀವಿನಂದನಾದ ನಾನೇನು ಸಾಮಾನ್ಯದವನ ಜನನಿ? ಅಭಿಮನ್ಯು ಜನನಿ ಕರ್ಣ ದ್ರೋಣ ಕೃಪಾ ಶಲ್ಯ ಅಶ್ವತ್ಥಾಮ ಮೊದಲಾದ ವೀರರು ದುರವನ್ನು ಮಾಡಿದಂತ ತೀರತರು ಆ ಅತಿರತರು ಎನ್ನನ್ನೇನು ಮಾಡುವರು ಅಮ್ಮಯ್ಯ? ಕಂದ ಅಮ್ಮಯ್ಯ ನೀನು ಏನು ಅರಿಯದ ಯುದ್ಧದ ಅನುಭವವಿಲ್ಲದ ಉಂಟಾಡುವ ಮಗನೇ. ನಾನು ಯುದ್ಧ ಮಾಡುವ ಅನುಭವವಿಲ್ಲದಿರಬಹುದು, ಆದರೆ ಕರದಲ್ಲಿರುವ ಬಿಲ್ಲು ಬಾಣಗಳಿಗೆ ಯುದ್ಧ ಮಾಡುವ ಅನುಭವ ಇಲ್ಲವೇ ಮಾತೆ? ಕಂದ ಅಹೋ ಜನನಿ ಕೋದಂಡವನ್ನ ಬಿಡದು ರಣಮಂಡಲಕ್ಕೆ ತೆರಳಿದರು ಕುಮಾರ, ನಿನಗೆ ತಿಳಿಯದು ಆ ಸಮರಂಗದ ಭೀಕರ. ಅಹೋ ದೇವಕಿ ಗರ್ಭೋದ್ಭವಳಾದ ಜನನಿ ಕೋಟೆಲ್ಲ ಕುರ್ರು ಬಣ್ಣ ಪಟ್ಟಲ್ಲದೊಳಗೆ ನಾನರಿಯದ ಸುಭಟೋತ್ತಮನುದಾವನಿರುವನು ಮಂಡಲದೊಳ್ಳ ವರ್ಣ ದ್ರೋಣಾದಿಗಳ ಬಂದ ಕೋಟೆ ಬಂದರ ಬಂದೂರತರ ಮಾತಗೀಶ್ವರ ಸಂಧಾನದಿಂದ ಅವರ ಕಂದರಗಳ ಮರೆಗಡಿಯದೆತ್ತೊಡೆ ಬಂದೂರತರ ಮಾತ ಈ ಭುಜದಯಗಳಿದ್ದು ಸಾರ್ಥಕವೇ. ನೀನು ಚಿಕ್ಕವನು ಅಭಿಮನ್ಯು. ವೈರಿ ಬಲ್ಲ ಸಂಗ್ರಾಮಕ್ಕೆ ನಿಗ್ರಹಿಸುವ ಪ್ರಜ್ಞನಾದ ಪಾರ್ಥನಂದರನಿಗೆ ಶೀಘ್ರವಾಗಿ ಆಜ್ಞೆಯ ಮಾಡಿದರೆ ಬಲ್ಲ ಮಾಡಿ ಬರುತ್ತೇನೆ ಜನನಿ. ಕಂದ ಒಂದೇ ಹಠವನ್ನು ಹಿಡಿದು ಹೋಗುವುದು ನ್ಯಾಯವಲ್ಲ. ಅದು ಯಾತಕ್ಕೆ ಜನನಿ? ಕಂದ ಅಹೋ ಅಮ್ಮಯ್ಯ ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಬಾಲಾನಂದ ಅದೇನು ಮಾತೆ? ಅಭಿಮನ್ಯು ಜನನಿ ಸೈ ಸೈ ನನಗೆ ಒಳ್ಳೆ ಹಿತೋಕ್ತಿಯನ್ನು ಹೇಳಿದೆ ಕುಮಾರ. ಅಮ್ಮಯ್ಯ ಆನೆಯ ಮುಂದೆ ಸಿಂಹವು ಪರಿಣಮಿಸಬಹುದೇ? ಮೊಲದ ಬಲೆ ಒಳಗೆ ಮುದ್ದು ಕರಿಯು ಸಿಲುಕುವುದೇ ಮಾತೆ? ಕಂದ ಅಮ್ಮ ಜನನಿ ದುರ್ಬಲನಾದ ಸಾಯಿನವನ್ನು ಪೊಕ್ಕರೆ ಅಯ್ಯೋ ಹೆಬ್ಬಾಯಿಯ ಬಾವಿನಿ ಸಿಲುಕಿದ ಕೊಬ್ಬಿಯ ಮರಿಯಂತಾಗುವೆ. ಅದೇನು ಮಾತನ್ನಾಡಿದೆ ಮಾತೆ? ಕಂದ ಜನನಿ ಷಡಲತನದಿಂದ ನೀನು ಅತ್ತ ಇತ್ತೆ ದಿಕ್ಕು ತಪ್ಪಿನಾಗ ನೀನು ಅಮ್ಮ ಎಂದ ಕರೆದರೆ ನಿನಗೆ ಅಕ್ಕತೆಯನ್ನು ತೋರುವರು ಯಾರಿರುವರು? ನಾನೇನು ದುರಯೇಡಿ ಪುತ್ರನ ಹೇಗೆ ಮಾತೆ? ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧು ಪೂರೇಶ್ವರ ಸರ್ವತಾ ಮೆಚ್ಚಲಾರನ ಬಾಲ ಭವ್ಯ ಗುಣಶೀಲ. ಓ ಎನ್ನ ಪಡೆದ ಜನನಿ ಕುಮಾರ ಬೆಡ್ಡ ಗಣ್ಯಾದಿಗಳನ್ನ ತಟದ ಎದ್ದ ಬಂಗಡುವ ಕಡುಗಲಿ ಪರಾಕ್ರಮನನ್ನ ಅಡಿ ಅಡಿಗ ಹುಡುಗಲಿಂದ ಜನನಿ ಕುಮಾರ ಗೊಬ್ಬೆಯ ಬಲ್ಲದೊಳಗೆಯ ಬುಲಿಯು ಬೀಳುವುದೇ, ಕೊಬ್ಬಿದ ಅಲ್ಲಿಗೆ ಶಬ್ದ
ದೇವತೆಗಳು ಹಬ್ಬರಿಸ ವೀರ ಬೊಬ್ಬೆಯನ್ನಿಟ್ಟರ ದುರ್ಬಲರಾದ ಕೌರವರೆಂಬ ಕಬ್ಬಕ್ಕಿಗಳ ಗರ್ಭ ಇಬ್ಬಾಗ ಮಾಡಿ ಬರದಿದ್ದೊಡ ಮಧ್ಯ ಪಾಂಡವನ ಅರ್ಧಾಂಗಿನಿಯಾದ ನಿನ್ನ ಉದರದಲ್ಲಿ ಹುಟ್ಟಿ ಸಾರ್ಥಕವೇನು? ಅಹೋ ಜನನಿಯೇ ಕುಮಾರ, ಮೂರ್ ಜಗದೊಳ ತಲ್ಲೆನಿಸುವಂತೆ ಮೆರೆಯುವ ಆ ದುರ್ಜನ ಹದಮರ ದೌರ್ಜನ್ಯವು ಎನ್ನಲ್ಲಿ ಊರ್ಜಿತಲಾಗರಿಯದು ಜನನಿ. ಈ ಚಿಕ್ಕ ವಯಸ್ಸಿನಲ್ಲಿ ಇಂಥ ಹಠವೇ? ಹೌದು ಮಾತೆ. ಬೇಡ ಪುತ್ರ. ಯಾತಕ್ಕೆ ಜನನಿ? ಕೇಳುವೆನು, ಕೇಳು. ಚೆನ್ನಾಗಿ ಹೇಳು ಮಾತೆ. ಬೇಡ ಇಂಥ ಘೋರ ಮಾಡಲಿಲ್ಲವೇ? ಕೇಳು ಬರುವುದು ಸಹಜ. ಮಗನೇ, ಜನನೇ, ದುರಕ್ಕೆ ಹೋಗದಿರೋ ಇಂದಿನ ದಿನ ನೀ ಬೇಗನೆ. ಅದು ಯಾತಕ್ಕೆ ಮಾತೆ? ಕುಮಾರ, ಜನನೇ, ಕಾಲ ಕ್ರಮೇಣದಿಂದ ಎಂಥ ಸಂಪತ್ತಾದ್ರೂ ಕಂಡರ ಕಾಣಬಹುದು, ಪುತ್ರ ಸಂತಾನವೆಂಬ ಮಹಾದೈಶ್ವರ್ಯವನ್ನು ಕಾಣಲು ಯಾರಿಂದಲೂ ಸಾಧ್ಯವಿಲ್ಲ. ಅಹೋ ಜನನೇ, ಕಂದ, 9 ತಿಂಗಳ ನವ ಮಾಂಸ ಗರ್ಭದಲ್ಲಿ ಒತ್ತು ಎತ್ತು ಸಾಕಿ ತುತ್ತುಣಿಸಿ ಬೆಳೆಸಿದ ಮಾತೆ ಈ ನಿನ್ನ ಕಂದನ ಪರಾಕ್ರಮದಲ್ಲಿ ನಂಬಿಕೆ ಇಲ್ಲವೇ? ಕಂದ, ಜನನೇ, ಮಂಕುತನದಿಂದ ಕೌರವನ ಬಿಂಕವನ್ನು ಮುರಿದು ಬರುತ್ತನೆಂದು ಹೇಳಿದರೆ ನನ್ನ ಮನಸ್ಸು ಸರ್ವತಾ ಒಪ್ಪಲಾರದು. ಯಾತಕ್ಕೆ ಮಾತೆ? ಕಂದ, ಜನನೇ, ಒಂದೇ ಹಠವನ್ನು ಹಿಡಿಯಬೇಡ, ತಾಯಿಯ ಮಾತನ್ನು ಮೀರಬೇಡ ಪುತ್ರ ಕೋಮಲಗಾತ್ರ. ಅಹೋ ಜನನೇ, ಕೊಲ್ಲಗಿರಿ ಪರ್ವತಗಳನ್ನು ನಟಗಿಸುವ ಕಲ್ಲಿತಿಲ್ಲಕ ನನ್ನ ಬಾಲಕನಂದಳಿಸಿ ಊಹಿಸುವುದಾತಕ್ಕೆ ಎನ್ನಯ ಕರವಾಳದಿಂದ ಜಡಿದರಿಪು ಬಲ್ಲಕ್ಕೆ ಕಾಲ ಭೈರವನೆಸದ ದೊಡ ಅವನಿ ತಳದಲ್ಲಿಟ್ಟಬೇಕಾದಕ್ಕೆ ಹೊರಗುಗಳ ಸಮೂಹದಲ್ಲಿ ಗರುಡನ ಮರಿಯು ಬೆದರುವುದೇ, ಯುದ್ಧ ಕಾಂಕ್ಷ ಬೆಂಬ ಹತ್ಯುಗ್ರತರ ಕೋಪನೆಲೆ ಜ್ವಾಲೆ ಎಂಬುವುದು ಎದ್ದವರಿಯುವುದು ಮಾತ್ರ ಎನಗೆ ರೌದ್ರ. ಹೊಟ್ಟೆ ಶೂನ್ಯರೆನಿಸಿದ ಕೌರವನ ಮುದ್ದು ಮೋಹದ ಪುತ್ರರನ್ನು ಯುದ್ಧದೊಳ ತೆರೆದು ಬರುವುದು ಮಾತ್ರ ಶತಚಿತ್ರ. ಕಂದ, ತುಡುಕಿ ಕೌರವನ ಪಟ ಎಮ್ಮುರಿದುಡಿದು ಜಯ ಪೊಂದಿ ಬಾ ಎಂದು ವೀರ ಮಾತೆ ಎಂಬ ಭಾವವೊಮ್ಮೊಯಿಸಿ ನನಗೆ ಆಶೀರ್ವಾದವಮ್ಮಾಡು ಮಾತೆ. ಸಲ್ಲಾದು ಏ ಪಾರೆ ನಿಲ್ಲದೆ ಹೋಗುವುದು ಒಳ್ಳೆ ಕೆಲಸವು ಅಲ್ಲ. ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳು ಮಾತೆ. ಬಲ್ಲ ಪುರುಷರ
ಮಗನೇ ಅಭಿಮನ್ಯು ಎನ್ನ ಪಡೆದ ಜನನಿಯಾದ ಸುಭದ್ರ ಮಕ್ಕಳು ಸುಖವಾಗಿರಲೆಂದು ಮಾತಾ ಪಿತರರ ಮನ ಕೋರಿಕೆಯನ್ನು ಕೈವರೆ ಹೊರತು ಘೋರವಾದ ರಣಮಂಡಲಕ್ಕೆ ಮಾತಾ ಪಿತರರು ಸುತರನ್ನು ಎಂದಿಗೂ ಕಳಿಸುವುದಿಲ್ಲ. ವೀರ ಕ್ಷತ್ರಿಯರಾದ ಮೇಲೆ ಯುದ್ಧಕ್ಕೆ ಕಳಿಸಬೇಕಲ್ಲವೇ ಮಾತೆ? ಕಂದ ಜಲನಿಧಿಯನ್ನು ಪಕ್ಕಿ ಹಿಂದಿರಿಗೆ ಬರಬಹುದು, ಅಹಿಪತಿ ಮಂಡಲದ ಐಶ್ವರ್ಯವನ್ನು ಕಾಣಬಹುದು, ಮೃತ್ಯುವಿನ ಸಮ್ಮುಖಕ್ಕೆ ಹೋಗಿ ಹಿಂದಿರಿಗೆ ಬರಬಹುದು. ಆದರೆ ಪದ್ಮಲೋಹವನ್ನು ಪಕ್ಕಿ ಹಿಂದಿರಿ ಬರಲು ಮಾತ್ರ ಯಾರಿಂದಲೂ ಸಾಧ್ಯವಿಲ್ಲ. ಎಂತ ಮಾತಾಡಿದಿ ಜನನಿ? ಅಭಿಮನ್ಯು ಅಹೋ ಜನನಿ, ವೈರಿಗಳನ್ನು ಕೊಂದ ಬಾ ಎಂದು ನೇಮವನ್ನು ಕೊಟ್ಟರೆ ಬಲ್ಲ ಪುರುಷರು ನನ್ನನ್ನು ಕಲ್ಲ ಮನಸ್ಸಲ್ಲಿ ಎಂಬುದಕ್ಕೆ ಸಂಶಯವೇ ಇಲ್ಲ ಕಂದ ಜನನಿ. ಆದ ಕಾರಣ ಈ ಕೋಲಿನಿಗೆ ಕಲ್ಲವನ್ನು ಹಿಡಿದು ಬೇಡಿಕೊಳ್ಳುವ ಸರ್ವತಾ ಭೋಗಬೇಡ ಕಾಲ ಗುಣಶೀಲ. ಅಹೋ ಜನನಿ, ಬೆಡ್ಡ ಬೆಡ್ಡ ಮರಿದೆಯದರಗೆ ಅರಗೋಲ ಹಾಕುವುದುಂಟೆ, ಅಸಹ್ಯಕರ ಮಾತ ಮುಸುರಯಂ ತಿಂದು ಜೀವಿಸುವ ಮಕ್ಕಳ ಸಮೂಹವೆಲ್ಲ ಕೂಡಿ ಹರಿಯಾಕ್ಷಲಂತೆ. ಅಹೋ ಜನನಿ ಕುಮಾರ, ಎಂಬ ಕುರಿಯ ಬಲ್ಲದೊಳಗೆ ಹಿರಿಯ ಹುಲಿ ಎಂದ ತೋರಿ ಅವರ ಬಲವೆಲ್ಲ ಮುರಿದೊಡೆದು ಬರುವನು. ಅಹೋ ಜನನಿ ಕಂದ, ಜನ್ಮ ಜನ್ಮಾಂತರಕ್ಕೂ ವೀರ ಕ್ಷತ್ರಿಯರು ಧರ್ಮವು ಸಂಪಾದಿಸಬೇಕಲ್ಲದೆ ಉದ್ದ ಧೈರ್ಯ ಮಾನಸಿಕ ನಾಗ್ಯ ಮುಂದಿಡುವ ಒಂದು ಯಜ್ಞ ಅಶ್ವಮೇಧ ಫಲ ಪ್ರಾಪ್ತಿಯನ್ನು ಶ್ರುತಿಗಳು ಕರವೆತ್ತಿ ಸಾರುತ್ತಿರುವವು. ಅಹೋ ಅಮ್ಮಯ್ಯ, ಅಭಿಮನ್ಯು ಆ ಶಾಶ್ವತವಾದ ಶರೀರವನ್ನು ಮೆಚ್ಚಿ ಹಿಂಜರಿದರೆ ವ್ಯರ್ಥವಾಗಿ ಕೆಡುವರೆಂದು ಆರ್ಯರು ಎಚ್ಚರ ಕೊಟ್ಟಿರುವರಲ್ಲದೆ ಕರಪಲ್ಲವದೆ ಬಿಲ್ಬಿಳಿದು ಶಲ್ಯ ದ್ರೋಣಾದಿಗಳ ಎದ ಜಲ್ಲನ್ನು ಒಂದೇ ಅವರವರನ್ನೆಲ್ಲ ಭಾಗವಂತೆ ಮಾಡಿ ಬರುವೆನು, ನನಗೆ ಆಶೀರ್ವಾದ ಮಾಡು ಮಾತೆ. ಹೊರಗೆ ಹೋದರೆ ಸಾರಸಾದ ನೋಡಿಗೆ ಎಂದಿನಿಂದ ಆಹ್ವಾನಕ್ಕೆ ಹೋಗದಿರು ನೀ ಬೇಗನೆ. ಅದು ಯಾತಕ್ಕೆ ಮಾತೆ? ಅಭಿಮನ್ಯು ಜನನಿ, ಪುತ್ರ ದುಃಖವಂ ನಿರಂತರಂ ಅಂದ ಹಾಗೆ ಪುತ್ರಾಗ್ನಿಯ ಜ್ವಾಲೆಯಲ್ಲಿ ಎನ್ನನ್ನು ದಹಿಸಬೇಡ ಕುಮಾರ. ಪೆಟ್ರೋಲ್ ತರಬೇಕು ಮ್ಯಾನೇಜರ್ಗಳು, ಪೆಟ್ರೋಲ್. ಕಂತು ಪಿತನ ಒಡಗೂಡಿ ಹೋಗಿರುವ ನಿನ್ನ ಹೆತ್ತಾತನಾದ ಪಾರ್ಥನು ಬಂದು ಚಿಂತಾಮಣಿ ಎಂಬ ಪುತ್ರ ರತ್ನವು ಎತ್ತ ಪೋದನೆಂದ ಕೇಳಿದರೆ ಆತನಿಗೆ ನಾನೇನೆಂದು ಪ್ರತಿ ಉತ್ತರವನ್ನು ನೀಡಲಿ? ಆ ಕೌರವರೆಂಬ ಕುನ್ನಿಗಳ ರುಂಡಗಂ ಗಗನ ಮಂಡಲಕ್ಕೆ ಒಗೆದು ಬರುವುದಕ್ಕೆ ಹೋಗಿರುವನೆಂದು ಗರ್ವದಿಂದ ಹೇಳು ಮಾತೆ. ಅಭಿಮನ್ಯು, ನೀನು ಎತ್ತ ಹೋಗಿದ್ದರು ಕರೆದು ಕರೆಯ ಕುಂಭ ಸ್ಥಳವನ್ನು ಸೀಳುವ ಸಿಂಹದ ಮರಿಯೇ ಇತ್ತ ಬಾ ಎಂದು ಎತ್ತಿಕೊಂಡು ಅತ್ಯಾನಂದ ಪಡವ ನಿನ್ನ ಹೆತ್ತಾತನಾದ ಪಾರ್ಥನ ಬರುವ ಪರ್ಯಂತರ ಚಿತ್ತವನ್ನು ನಿಲ್ಲಿಸು. ಅದು ಸರ್ವತಾ ನಿಲ್ಲಿಸುವುದಿಲ್ಲ ಮಾತೆ. ಅಭಿಮನ್ಯು, ಜನನಿ, ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧೋಪುರೇಶ್ವರ ಸರ್ವತಾ ಮೆಚ್ಚಲಾರನ ಬಾಲ ಭವ್ಯ ಗುಣಶೀಲ. ಓ ಜನನಿ, ನಾನು ಎಷ್ಟು ಹೇಳಿದರೂ ಬಿಡಲಿಲ್ಲ ನಿನ್ನ ಮನದ ಯೋಚನೆ. ಪೂರ್ವ ಸುಕೃತ ಬಂದದ್ದರ ಮೇರ್ವ ಪರ್ವತದಲ್ಲಿದ್ದರೇನು, ವೈರಿಗಳ ಸಮೂಹದಲ್ಲಿದ್ದರೇನು?
ಅಭಿಮನ್ಯು ಆ ಜಟ ಜೋದ್ಭವನ್ನು ಬರೆದ ಪ್ರಾರಬ್ಧ ಕರ್ಮವನ್ನು ತಪ್ಪಿಸುವುದಕ್ಕೆ ಜೀವನ್ಮುಕ್ತನಿಗೂ ಅಸಾಧ್ಯ ಬಂದ ಬಳಿಕ ದಾರಿಗೆ ಸಾಧ್ಯವಾದುದು ಕಂದ. ಇಂದಿನ ದಿನ ತಂದೆಗಳೈವರು ಕೈಗುಂದಿರುವ ಕಾಲಕ್ಕೆ ಈ ಕಂದನಿದ್ದು ಫಲವೇ ಅಹೋ ಜನನೇ ಕುಮಾರ. ಎಂದಿನ ದಿನ ಪುರಂದರಾಜ್ಯ ವಿಜಯರು ಒಂದು ಕೋಟಿ ಬಂದರು ಇಂದರಿಯನು ಕಡಲೊಳಗಿರುವ ಜಟ ಜಾಕ್ಷನ ಬಿಟ್ಟು ಗಣ್ಯಾದಿಗಳ ಬಲ ಪಡೆದು ಜನಗನಾಥ ಕಿರೀಟಿಯು ಸಮರಕ್ಕೆ ಬಂದರೆ ಅವನ ಜನ್ಮ ಮುರಿದುಡಿದು ಪತಾಯಕ್ಕೆ ಬೇಡ ಪುತ್ರ. ಅಹೋ ಜನನಿಯೇ ಕುಮಾರ. ಕರಪಲ್ಲ ಒದ್ದು ಬಿಲ್ ಪಿಡಿದು ಹೋಗುವ ಸಮಯದಲ್ಲಿ ನಿನ್ನ ಸೊಲ್ಲು ಕೇಳಿ ನಿಲ್ಲುವುದಕ್ಕೆ ಇಲ್ಲಿ ಕೊಲ್ಲ ವಂಶದವರು ಯಾರೂ ಇಲ್ಲ. ಅಹೋ ಜನನಿಯೇ ಕುಮಾರ. ಬಲಹೀನನಾದ ಕುರುಪತಿಗೆ ನಿಮ್ಮಣ್ಣನೆಂಬ ಬಲರಾಮನು ಅವನ ಬೆಂಬಲವಾಗಿ ಬಂದರೆ ಅವನ ಅಲಯುದ್ಧವನ್ನ ಈ ಕುಂಬಿನಿಗೆ ಕೆಡವದೆದ್ದಡ ಎನ್ನಯ ಕರಾಂಬುಜದೊಳ ನಾನಿನ್ನು ಅಂಬು ಪಿಡಿಯುವುದಿಲ್ಲ. ಎನ್ನ ಧೈರ್ಯ ಸಾಹಸವನ್ನು ನಂಬಿ ನನಗೆ ಆಶೀರ್ವಾದವ ಮಾಡವರೆಗೂ ನಿನ್ನ ಪಾದ ಪದ್ಮವನ್ನು ಬಿಡುವುದಿಲ್ಲ. ಮಾತೆ ನೇಮವನ್ನು ಕೂಡ ಜಾಗ್ರತೆ. ಅಪ್ಪ ಸಾರಥಿ, ಇವನ ಸತಿಮಣಿಯರಾದ ಉತ್ತರ ಕನಕಾಂಗಿರನ್ನ ಬರ ಹೇಳು. ಅವರ ಮಾತಾಗ್ಲಿ ಕೇಳಲಿ. ಕನ್ಯೆ ಸಾರಥಿ ಪೋಗರಿ ಜಾಗ್ರತೆ. ಬರ್ರಿ ಉತ್ತರ ಕನಕಾಂಗಿ. ಮ್ಯಾನೇಜರ್ ಸುರೇಶ್ ಅಣ್ಣ ಬರ್ಬೇಕು. ಮ್ಯಾನೇಜರ್ ಸುರೇಶ್ ಅಣ್ಣವ್ರು ಮ್ಯಾನೇಜರ್ ಸುರೇಶ್ ಅಣ್ಣವ್ರು ಬರ್ಬೇಕು. ಉತ್ತರೆ ಕನಕಾಂಗಿ ಎಮ್ಮ ಕಾಂತನು ಕಂತು ರೂಪವನ್ನು ತೊಟ್ಟು ದುರಕ್ಕೆ ಹೋಗುವನಂತೆ. ಆದ ಕಾರಣ ಬರದಿಂದ ಹೋಗಿ ಕಾಂತನ ಚರಣಕ್ಕೆ ಹೊಂದಿಸಿ ನಮ್ಮಯ್ಯ ಅರಮಂದಿರಕ್ಕೆ ಕರೆದುಕೊಂಡು ಬರನ ಬಾರೆ ತಂಗಿ ಸುಭಾಂಗಿ. ನಿಶ್ಚಯಂತಾಗಲಿ ಕನಕಾಂಗಿ. ಮ್ಯಾನೇಜರ್ ಸುರೇಶ್ ಅಣ್ಣವ್ರು ಅರ್ಜೆಂಟ್ ಆಗಿ ಬರ್ಬೇಕು. ಮ್ಯಾನೇಜರ್ ಸುರೇಶ್ ಅಣ್ಣವರು. ಬಾ ಬಾಬಾ ಇಂಥ ಬರಗಾಲದಾಗ ಇಬ್ಬರು ಮಾಡ್ಕೊಂಡು ನೀನೇ ಪುಣ್ಯಾತ್ಮ ಬಿಡಪ್ಪ. ಮ್ಯಾನೇಜರ್ ಸುರೇಶ್ ಅಣ್ಣವರಿಗೆ ಕೊಂಚಿಗೇರಿ ಸುರೇಶ್ ಅಣ್ಣವ್ರ ಕಡೆಯಿಂದ ಮಾಲಾರ್ಪಣೆ. ಕಾಂತ ಕಾಂತೆ, ನಿನ್ನ ಪಯಣವಿಲ್ಲಿಗೆ ನಾನು ಹೋಗುವ ಪಯಣದ ಗೋಷ್ಠಿ ನಿಮಗೆ ಆದಕ್ಕೆ ಬೇಕು ಸುಂದರಿ. ನಮಗೆ ಬೇಕಿಲ್ಲದ ಮೇಲೆ ಮತ್ತೆ ಯಾರಿಗೆ ಬೇಕಾಗಿರೋದು? ಅದು ಸರ್ವತಾ ತಿಳಿಸುವುದಿಲ್ಲ ಸುಂದರಿ. ಏಕೆ? ಸತಿಯಳ ಮುಂದೆ ತಿಳಿಸಿ ಹೋದ ಕಾರ್ಯ ಉದಯವಾಗಲಾರದು ಸುಂದರಿ. ಹಾಗಾದರೆ ಜಯವಾಗುವುದೇ? ಹೌದು ಸುಂದರಿ. ಯಾರು ಹೇಳಿದರು? ಕಾಂತ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಪ್ರಿಯ ಪ್ರಿಯ ಓ ಪ್ರಿಯ ಸುಂದರಿ. ಪ್ರಿಯಾ ಹೇ ಕಾಂತಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಸುಂದರಿ. ಪ್ರಿಯ ಪ್ರಿಯ ತಳ ತಳನೆ ಹೊಳೆ ಮರಕ
ಮಾನವಲ್ಲವನೇ ಅಹೇ ಸುಂದರಿ, ತಮ್ಮ ಪಾದ ಪದ್ಮಗಳಿಗೆ ನಮಗಾಶ್ರಯ ಇಲ್ಲ ಎಂದವರು ಯಾರು ಸುಂದರಿ? ಮೇಘ ಆಶ್ರಯಿಸಿದ ಚಕೋರ ಪಕ್ಷಿಯಂತೆ ವಾರದೆ ಆಶ್ರಯಿಸಿದ ಮಚ್ಚಂಗಳಂತೆ ಹಾ ಕಾಂತ ಕಾಂತೆ, ನಾವು ನಿಮ್ಮ ಆಶ್ರಯವನ್ನು ಪಡೆದುಕೊಂಡಿರುವೆವು. ಇಲ್ಲ ಎಂದವರು ಯಾರು ಸುಂದರಿ? ಅಷ್ಟರೊಳಗೆ ನಮ್ಮ ಮೇಲೆ ಎಂತ ಮನಸ್ಸು ಮಾಡಿ ಕಾಳದಕ್ಕೆ ಹೋಗುವೆ ಪ್ರಿಯ, ತಮ್ಮ ಪಾದ ಪದ್ಮಗಳಿಗೆ ನಮಗಾಶ್ರಯ. ಅಯ್ಯೇ ಬುಡ್ಡು ರಾಜ್ಯ ಮುಖ್ಯ ಯಾದ ಮಠ ದೇಮಣಿ ಸಟಕರ ಸೌಂದರ್ಯ ಅತಿಶಯದಿಂದ ಎನ್ನಯರಗಿಲಿ. ಅಹೇ ಸುಂದರಿ, ಕಡ್ಡು ಕೋಪ ಗಂಡ ಕೌರವನ ಪಟಗಿರ ಕನ್ನ ದ್ರೋಣಾದಿಗಳನ್ನ ಈ ಬಡವಿಗೆ ಕಡೆಯ ಬರಬರಗೋ ಎಲ್ಲ ಕೋಪವು ಮಾತ್ರ ತಡೆಯಲಾಗದು. ಅಹೇ ಸುಂದರಿ, ತಡ ಮಾಡದ ನಿನ್ನ ಗೋದಲಿಗೆ ತೆರಳುವಂತಿಕೆಯಾಗಿ ಪದ್ಮಾಕಿಯೇ ಪದ್ಮಯೂಹದೊಡೆಗೆ ರೋಷಬದ್ಧನಾಗಿ ಹೋಗುವ ಸುಭದ್ರಿಯ ಕುಮಾರನ ಅಗ್ನಿಬದ್ಧರಾಗಿ ತದ್ಗ್ರೋಧ ಹದ್ದಿನೊಳದ ಬುದ್ಧದ್ರೋಷಾದ್ರಿಗಳನ್ನು ಕಿತ್ತಿ ಬಿಸಾಡಿದ ಮದ್ಬಲಶಾಲಿ ಯುದ್ಧನಿಗೆ ಬುದ್ಧಿ ಶೂನ್ಯಳಾಗಿ ಬಂದಿರುವೆ ಹೊರತು ಸದ್ಬುದ್ಧಿಯಿಂದ ನಿನ್ನ ಗೋದಲಿಗೆ ತೆರಳುವಂತಿಕೆಯಾಗ ರಮಣಿ ಸನ್ಮೋಹನಾಭರಣಿ. ಬೆಣಕಲ್ ಮಲ್ಲಯ್ಯ ಇವರು ಅಭಿಮಾನ್ಯ ಪಾತ್ರ ಮಾಡಿದಂತೆ ಇವರಿಗೆ ಬೆಂಗಳೂರು ಹಾರವನ್ನು ಬಹುಮಾನ ಪುರಸ್ಕಾರ ಮಾಡಿರುತ್ತಾರೆ. ಕೊಂಚಗೇರಿ ಲಿಂಗಪ್ಪ ಇವರು ಇದೇ ನಾಟಕದಲ್ಲಿ ಮೇನೇಜರ್ ಆದಂತಹ ಸುರೇಶ್ ಅಣ್ಣವರಿಗೆ 501 ರೂಪಾಯಿ, ಪ್ಯಾಡ್ ಮಾಸ್ಟರ್ ಕರ್ಬೇಸನಗೌಡರಿಗೆ 201 ರೂಪಾಯಿಯನ್ನು ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ದ್ರೋಣಾದಿಗಳ ಒಡನೆ ಸುಂದರಿ, ಕಾರಣ ದ್ರೋಣರನ್ನು ಜಯಿಸಿ ಬರುವೆಯ ಸಹಜವಾಗಿ ಬರವನ ಸುಂದರಿ. ಆ ನಂಬಿಕೆ ನಿನಗಿರುವುದೇ? ನಿನಗಿಲ್ಲವೇ ಸುಂದರಿ? ನನಗಿಲ್ಲ, ಅದಕ್ಕಾಗಿ ಕೇಳಿದೆ. ಪ್ರಿಯ ಪ್ರಿಯೇ, ಕಾರಣ ದ್ರೋಣರ ವಿಚಾರವು ಹೇಳಲೆ? ಅದೇನು ಚೆನ್ನಾಗಿ ಹೇಳು ಸುಂದರಿ, ಹಾಗೆ ಕೇಳು. ಚೆನ್ನಾಗಿ ಹೇಳು ಸುಂದರಿ. ಎಂತವರು ಸುಂದರಿ? ಕೌರವೇಂದ್ರನೆಂಬವನ ಮಹಾದೃಷ್ಟ ಗುಣದವನ. ಕೌರವೇಂದ್ರನೆಂಬವನ ಮಹಾದೃಷ್ಟ ಗುಣದವನ. ಕೌರವನ ಮಕ್ಕಳನ್ನೆಲ್ಲ ಕೊಲ್ಲಿ ಬರೋಣ ಸುಂದರಿ. ಅದು ನಿನ್ನಿಂದ ಆಗಲಾರದು. ಅದು ಯಾತಕ್ಕೆ ಸುಂದರಿ? ಕಾಂತ ಕಾಂತೆ, ನಿಮ್ಮ ನಾಶ ಬಯಸಿ ಬಾರ್ವರ ನನ್ನ ಗಾತಕರೋ ಕುಲಪಾತಕರೋ ನನ್ನ ಗಾತಕರೋ ಕುಲಪಾತಕರೋ ನಮ್ಮ ಪ್ರಿಯಕರ ಲಲಲ 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 ಓ ಭಾರತ ವೀರ ಕುಮಾರ ಸುಂದರ ಓ ಪಾಂಡವ ವಂಶೋದ್ಭವರ ಪ್ರಿಯಕರ. ಕಾಂತ ಕಾಂತೆ, ಹೆಬ್ಬರ ಸತಿಯರನ್ನು ಮರೆತು ಹೌದು ಸುಂದರಿ. ಕರ್ಣ ದ್ರೋಣರನ್ನು ಜಯಿಸುವುದು ನಿನ್ನಿಂದ ಸರ್ವಲ್ಲ. ಅದು ಯಾತಕ್ಕೆ ಸುಂದರಿ? ಸೊಮ್ಮನೆ ನನ್ನ ಪಂಥವನ ಬಿಟ್ಟು ನಮ್ಮ ಹರಮಂದಿರಕ್ಕೆ ಹೋಗ ನಡಿರನ್ನ. ಸರ್ವದಾ ಬರುವುದಿಲ್ಲ ಸುಂದರಿ. ಅಯ್ಯೇ ನಾಗ ಬೇಣಿ ಆತ ಬೋಗ ಬೇಣಿಯೇ
ಧರ್ಮಜನಿಗೆ ಭೂಭಾಗವಂ ಕೊಡದ ಕೌರವ ನನ್ನ ಬೇಗನೆಗೆ ಬರುವನನ್ನು ಹೋಗುವ ಸಮಯದಲ್ಲಿ ಎಲಗೇನು ಬೇಡಬೇಡಿ. ಇದ್ದ ಮಾತನ್ನೇ ಹೇಳಿ ಸುಂದರಿ ಸುಂದರ ಅಜ್ಜಗಳಾದ ದುರ್ಯೋಧನಾದಿಗಳಿಗೆ ಭಂಗವಂ ತರದೆದ್ದಡೆ ನಗದರನ ಸಹೋದರಿಯ ಮಗನಿಗೆ ಬಗೆ ಬಗೆಯಾಗಿ ಬೆಳೆದರೆ ನಾವು ಹೋಗಬಲ್ಲೆ ಬಿಡಬಲ್ಲೆ. ಸುಂದರಿ ಸುಂದರ ತೊಡಿಕಿ ಕೌರವನ ಪಟ ಎಮ್ಮುರಿದೊಡಿದು ಈ ಪಟಬಿಗೆ ಕಟ್ಟಗಲಿ ಎನಸದೆತ್ತೊಡೆ ಎನ್ನ ಪಡೆದ ಮಾತೆಯನ್ನು ಬಂದ ಎನ್ನುವುದಕ್ಕೆ ಸಂಶಯವಿಲ್ಲ. ಸುಂದರಿ ಸುಂದರ ಪಡ್ಡ ನಡುವಿನ ಮಠದಿ ಮಣಿಯೇ ನಡಿ ನಡಿಯೇ ಜಡಜ ಗಾಂಧಿ ಕಾಂತ ಕಾಂತಿ ಕರ್ಣ ದ್ರೋಣರನ್ನ ಜಯಿಸಿ ಬರೋನು ನೀನು ಅಂತಃಪುರಕ್ಕೆ ಹೋಗಿ ಎಂದು ಹೇಳ್ತಿರುವಿಯ. ಹೌದು ಸುಂದರಿ. ನಾನು ಅಂತಃಪುರಕ್ಕೆ ಹೋಗಲು ಬಂದಿಲ್ಲ, ಮತ್ತಿನ್ನೇದಕ್ಕೆ ಬಂದಿರುವ ಸುಂದರಿ? ನಿನ್ನನ್ನು ಕರೆದುಕೊಂಡು ಹೋಗೋದಕ್ಕೆ ನಾನು ಬಂದೆನು. ಯುದ್ಧಕ್ಕೆ ಹೋಗಿ ಬರುವವರೆಗೂ ಸರ್ವತಾ ಬರುವುದಿಲ್ಲ ಸುಂದರಿ. ಕಾಂತ ಕಾಂತಿ ಯುದ್ಧಕ್ಕೆ ಹೋಗಿ ಹಿಂದೆ ತಿರುಗಿ ಬಂದ್ರಂತೂ ಒಳಿತವಾಯ್ತು, ಸಹಜವಾಗಿ ಬರುವನು ಸುಂದರಿ. ಇಲ್ಲವಾದರೆ ನಮ್ಮಿಬ್ಬರ ಗತಿ ಏನು? ಆಯ್ಷೇ ಚಿತ್ತದೊಲ್ಲಬೆಯಾದ ಉತ್ತರೇ ಕಾಂತ ಶತ್ರಬಲ್ಲವನ್ನು ಜಯಿಸ ಎಂದಿರಿಗೆ ಬರಲಾಗದಂದ ನಿನಗೆ ಒತ್ತಿಗೆ ಎಂತಿಗೆದು ದಾರು ಬೇಳಿದರು. ಅದೇ ಸುಂದರಿ ಏನಾದರೂ ಭೂತ ಭವಿಷ್ಯದ ಮಾನವ ಗೊತ್ತಿದ್ದರೆ ಸ್ವಲ್ಪ ಎನ್ನ ಮುಂದೆ ಉಸಿರು. ಹೀಗೆ ಹೇಳಿರುವನಲ್ಲ ಅದೇ ಸುಂದರಿ ಸುಂದರ ಭೋಳರಿಗೆ ಬಲ್ಲ ಮತ್ತವನ್ನ ಮೃತ್ಯುವಿಗೆ ತುತ್ತು ಮಾಡಿ ಅವನ ಪತ್ನಿಯರ ಕಂಠ ಸೂತ್ರವನ್ನರಿಸುವ ಭುಜಬಲೋತ್ತಮನ ಮುಂಭಾಗದೊಳ್ಳಿಂತು ಎಂತ ಮಾತನಾಡಿದಿ. ಇದ್ದ ಮಾತನ್ನೇ ಹೇಳಿದೆ ಸುಂದರಿ ಸುಂದರ. ಈ ಜಗತ್ತನ್ನೇ ತಲೆ ಕೆಳಗಾಗಿ ಮಾಡುವ ಕಲಿಬಟೋತ್ತಮನ ಮುಂಭಾಗದೊಳ್ಳಿಂತು ಎಂತ ಮಿಥ್ಯ ನುಡಿಗಳಂ ನುಡಿಯುವೇಲೇ ನಾರಿ ಎಂದಕ್ಕೆ ಒತ್ತರ ಗೋಗ್ರಾಣ್ಯದಲ್ಲೇ ನಿಮ್ಮಣ್ಣನೆಂಬ ಒತ್ತರ ಭೂಪನು ಶತ್ರು ಬಲವನ್ನು ನೋಡಿ ಭಯಪಟ್ಟು ಹಿಂದಕ್ಕಿಳಿದನಂತೆ ದಾರಿ ಅವನಂತೆ ಎನ್ನಂ ತಿಳಿದಿರುವೇಲೇ ನಾರಿ ಇಳಿ ನನ್ನ ಮಂದಿರಕ್ಕೆ ದಾರಿ. ಕಾಂತ ಪ್ರಿಯ ಅಹೇ ಪ್ರಿಯ ಎನ್ನ ಮಾತು ಧಿಕ್ಕಾರ ಮಾಡುವೆಯಾ? ಹೌದು ಸುಂದರಿ. ನಿನ್ನ ಪಂಥವನ್ನು ಬಿಡುವುದಿಲ್ಲವೇ? ಸರ್ವತಾ ಬಿಡುವುದಿಲ್ಲ ಸುಂದರಿ. ಹೋಗುವೆಯಾ? ಸಹಜವಾಗಿ ಹೋಗುವನು ಸುಂದರಿ. ಜಯಿಸಿ ಬರುವೆಯಾ? ಸಹಜವಾಗಿ ಸುಂದರಿ. ಕಾಂತ ಕಾಂತೆ ಹೇಳುವಿನ ಕೇಳು. ಚೆನ್ನಾಗಿ ಹೇಳು ಸುಂದರಿ. ಒಲವಿನ ಪ್ರಾಣೇಶ್ವರ ನೀನು ಪ್ರೇಮದ ಹೃದಯೇಶ್ವರ ಭುವನ ಬೇರ ರಣಗಂಭೀರ ಭುವನ ಬೇರ ರಣಗಂಭೀರ ರಾಜರಾಜೇಶ್ವರ ಒಲವಿನ ಪ್ರಾಣೇಶ್ವರ ನೀನು ಪ್ರೇಮದ ಹೃದಯೇಶ್ವರ. ಪ್ರಾಣಪತಿ ಹೇ ಪ್ರಾಣಸತಿ ನಮ್ಮ ಪಿತರನ್ನ ಪರಾಕ್ರಮಕ್ಕೆ ಮೆಚ್ಚಿ ನನ್ನನ್ನು ಕೊಟ್ಟು ನಿನಗೆ ಮದುವೆಯನ್ನು ಮಾಡಿರುವನು. ಇಲ್ಲ ಎಂದವರು ಯಾರು ಸುಂದರಿ? ಕಾಂತ ಕಾಂತಿ ಹೇಗ ನನ್ನನ್ನು ಮರೆತು ಸಮರಕ್ಕೆ ಹೋಗುದು ನಿನಗೆ ತಕ್ಕ ನಡತೆಯಲ್ಲ. ಅದು ಯಾತಕ್ಕೆ ಸುಂದರಿ? ಯಾತಕ್ಕೆಂದರೆ ಅವಕ್ಕೆ ಸುಂದರಿ ಹೆಂಡಕ್ಕೆ ರತಿಯ ಮಾತು ಮೇರವಾದ ಮನ್ಮಥನು ಅವರ ನೇತ್ರಕ್ಕೆ ಭಸ್ಮಕೃತನಾದನಂತೆ. ಸತಿಯಾದ ಎನ್ನ ಮಾತನ್ನು ಮೇರಬೇಡ ಪ್ರಾಣೇಶ, ಬೆಟ್ಟ ಬಿಡದ ಮನದ ಆದೇಶ. ಆಯ್ಷೇ ಜಟ ಜನತ್ರಿಯ ಜಟ ಜಕ್ಷಣ ಪಟದ ಮನ್ಮತನ ತನ್ನ ಜಟ ಶಾಸ್ತ್ರದಿಂದ
ವೀರಸ್ಖಲಿತ ಮಾಡುವನೆಂದು ಹೋದರೆ ಭಸ್ಮಾಕೃತನಾದನೆಂದು ಬೇಡದೆಯಲ್ಲ. ಹೌದ ಪ್ರಿಯ ಹೇ ಸುಂದರಿ, ಸುಂದರ ಮನ್ಮಥನೊಬ್ಬನಳಿದರೆ ಸಮಸ್ತ ದೇವತಾ ನಿರಕಳಕ್ಕೆ ತಾರಕನ ಬಾಧೆಯಂ ತಪ್ಪಿಸಿ ಗಿರಿಜಾದೇವಿಗೂ ಪರಮೇಶ್ವರನಿಗೂ ಪಾಣಿಗ್ರಹಣವನ್ನು ಮಾಡಿಸಿ ತನ್ನ ಜನ್ಮ ಸಾಫಲ್ಯ ಮಾಡಿಕೊಂಡರು. ಹೇ ಸುಂದರಿ, ಪ್ರಿಯ ಎಂದಿನ ರಣ ಮಂಡಲದೊಳ ಭುಜಬಲೋರ್ ದಂಡರಾದ ಕರ್ಣ ದ್ರೋಣಾದಿಗಳ ಶುಂಡಲ ಸಮುದಾಯಕ್ಕೆ ಗಂಡ ಬೇರೆಂಡೆನೆಸದಿದ್ದಡೆ ಇಂದ್ರ ಕಿಲ್ಲಾದ್ರಿಯಲ್ಲ ಹಿಮ್ಮತ್ ಗಿರಿಜ ರಮಣರೊಡನೆ ಅತ್ಯದ್ಭುತವಾದ ಯುದ್ಧವನ್ನಿಸಿಗೆ ಭದ್ರತರವಾದ ರುದ್ರಾಸ್ತವಂ ಪಡೆದ ಅರ್ಜುನನ ಅರ್ಧಾಂಗಿನಿಯಾದ ಸುಭದ್ರಾ ದೇವಿಯ ಗರ್ಭದೊಳಗಿನಿಸಿ ಸಾರ್ಥಕವೇನು ರಮಣಿ. ಪ್ರಿಯ ಹೋಗುಯ ಹೌದು ಸುಂದರಿ, ಸರಿ ಅಲ್ಲ ಅಹೇ ಸುಂದರಿ, ಕಾಂತ ಕಾಂತೆ ಹೇಳಲೆ ಚೆನ್ನಾಗಿ ಹೇಳು ಸುಂದರಿ. ರಮಣ, ರಮಣಿ, ಸಮರಂಗದ ವಿಚಾರ ನಿಮ್ಮ ಜನಕರಿಗೊತ್ತು, ನಿನಗಲ್ಲ. ನಮ್ಮ ಜನಕನಿಗೆ ಇಂದು ಅನುಕೂಲವಿಲ್ಲವಲ್ಲ ಸುಂದರಿ. ಕಾಂತ ಕಾಂತಿ ರಣರಂಗಕ್ಕೆ ಹೋಗಿ ಹಿಂದೆ ತೆರೆಗೆ ಬಂದರಂತೂ ಒಳಿತವಾಯ್ತು, ಇಲ್ಲವಾದರೆ ನಮ್ಮ ಜೀವನವೇ ದುಃಖ. ಗೆದ್ದರ ಜಯದ ಹಾರ, ಸೋತರ ವೀರ ಸ್ವರ್ಗ ಸುಂದರಿ. ಕಾಂತ ಕಾಂತಿ ಚಿಕ್ಕತನದಲ್ಲಿ ಸಮರಕ್ಕೆ ಹೋಗೋದು ತಕ್ಕ ನಡತೆ ಎಲ್ಲರನ್ನ ಬುದ್ಧಿ ಸಂಪನ್ನ ಆಯ್ಷೇ ನೀರದಾಕ್ಷಿಯೇ ಘೋರ ದೈತ್ಯನಾದ ಶೂರ ಪದ್ಮದಾರ ಕಾದಿಗಳ ಶಿರಬೊಮ್ಮ ಹಾರಿಸಿದ ಆರು ಮುಖದ ಷಣ್ಮುಖನು ಸುಂದರ ಕೊಟ್ಟಿಲ್ಲ ನಾದ ಕೌರವನ ಕಟಕವಂ ಪೊಕ್ಕ ಎಣ್ಣೆಯ ಭುಜ ಬಲಪಟ ಟೊಪ್ಪ ದಿಂ ಕಟಕಟನ ಪಲ್ಗಡಿದ ಕೊರುಪಣ್ಣ ಹತಟಬಂ ದಡದಡಿನ ಮುರಿದಡಿದು ಜಗತ್ತಿಡದಲ್ಲಿ ಕೀರ್ತಾಂಗನೆಯಿಂದ ನಟನೆಯ ಮಾಡಿಸುವ ಸುಮಟೋತ್ತಮನ ಮುಂಭಾಗದೊಳ್ಳಿಂತು ಏನು ಮಾತನಾಡಿ ಕೆಟ್ಟ ತನ್ನದಲ್ಲೆಗಿದಿಷ್ಟರನಿಗೆ ಪಟ್ಟಬಂ ಕಟ್ಟದೆದ್ದಡೆ ಜಗಜ್ಜಟ್ಟೆ ವೀರರದು ದಟ್ಟೆ ಪಾತ್ರ ಮಗನನ್ನು ಮುಟ್ಟಬೇಕಾದಕ್ಕೆ ಎನ್ನಗಿನ್ನು ಉತ್ಕೃಷ್ಟತರ ಮಾದ ಕೋಪವು ಹೆಚ್ಚಿಸುವೇನೆ ನಾರಿ ಮದನ ಕಟಾರಿ ಬಾ ಮತ್ತೆ ಮಾತು ಧಿಕ್ಕಾರ ಮಾಡಿ ಹೋಗೋದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಸುಂದರಿ? ಪ್ರಾಣೇಶ್ವರ ಪ್ರಾಣೇಶ್ವರಿ ಹೇಳಲೆ ಚೆನ್ನಾಗಿ ಹೇಳು ಸುಂದರಿ. ಹೇಳುವೆನ ಕೇಳು, ಚೆನ್ನಾಗಿ ಹೇಳು ಸುಂದರಿ. ಭೂಲೋಕದ ಮಹಾವೀರ ಪಾಂಡವ ವಂಶದ ಕುವರ ಸುಂದರ ಪ್ರಿಯಕರ ತಿಳಿಸೋ ಪಯಣದ ವಿವರ
ಅರವಿಂದ ಸೆರೆ ಸುಂದರ ನವ ಮೋಹನ ಚಂದಿರ ಅಹೇ ಸುಂದರಿ ಕಾಂತ ಕಾಂತೆ ಚಂದ್ರನನ್ನು ಆಶ್ರಯಿಸಿದ ಚಕೋರ ಪಕ್ಷಿಯಂತೆ ಆ. ನಾವು ತಮ್ಮನ್ನು ಆಶ್ರಯಿಸಿ ಬಂದಿರುವೆವಲ್ಲವೇ? ಇಲ್ಲ ಎಂದವರು ಯಾರು ಸುಂದರಿ? ಪ್ರಾಣೇಶ್ವರ, ಪ್ರಾಣೇಶ್ವರಿ. ನೀನು ಇಲ್ಲವೆಂದು ಹೇಳುತ್ತಿಲ್ಲ, ಆದರೆ ನಮ್ಮ ಮೇಲೆ ಕಲ್ಲು ಮನಸ್ಸು ಮಾಡಿ ಈ ರೀತಿ ಹೇಳದೆ ಕೇಳದೆ ಹೋಗುವುದು ತಕ್ಕ ನಡತೆಯಲ್ಲ ಕಾಂತ ಗುಣವಂತ. ಅಯ್ಯೋ ಪದ್ಮಾಕ್ಷಿಯೇ, ಪದ್ಮವ್ಯೂಹದ ಗರ್ಭದರ್ಭತ್ತೆಗಳೆಂಬಯ ಮದ್ದೈರಿಗಳ ಗರ್ಭಾಬ್ದಿಗಳ ಗದ್ದಲಕ್ಕೆ ವಂಚರಹಿತನಾಗಿ ಸಿಂಹಧ್ವನಿಯನ್ನು ಗೈಯುತ್ತಾ ಹೋಗುವ ಸಮಯದಲ್ಲಿ ನಿಲ್ಲಿಸಿದರು. ಅಹೇ ಸುಂದರಿ ಸುಂದರ ಅಜ್ಜಗಳ ಅಹೇ ಸುಂದರಿ ಬಾಪು ಬಾಪು ರೆಬು ಮಂಡಲಾಧಿಪನಾದ ಕುರು ಮಂಡಲೇಶನ ದಂಡಿಯಳ ಗಂಡಗಲ ಗಾಂಡೇವಿ ಸಂಭವನಿಗೆ ಸಮದಂಡಿಯಾದ ಗಂಡುಗಲಿಗಳು ಯಾರಿಲ್ಲವೆಂದು ದಿಗ್ಮಂಡಲವು ಬರೆಯುವಂತೆ ಡಂಗುರವನ್ನು ನುಡಿಸಿ ಬರುವನು. ಅಹೇ ಸುಂದರಿ ಸುಂದರ ಅದನ್ನ ಪ್ರಸಿದ್ಧರಾದನ ಕುಲಾದ್ಯರನ್ನು ಕೈಗುಂದಿಸಿದ ಮತ್ಮುಖರಾದ ಉದತಿ ಕೋಪಾಗ್ನಿಯಿಂದ ಹೋಗಿ ಬರುವನು ಮದ್ಗಜಗಾಂಬಿನಿ. ನಿನ್ನ ಸದನಕ್ಕೆ ಹೋಗಲಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ ಚಕ್ರ ಬಿಂಬವನ್ನು ಭೇದಿಸಿ ಬರುವೆನೆಂದು ಹೇಳುತ್ತಿರುವೆಯಾ? ಹೌದು ಸುಂದರಿ. ನಿನ್ನಿಂದ ಆಗುವುದೇ? ಯಾತಕ್ಕೆ ಆಗುವುದಿಲ್ಲ ಸುಂದರಿ? ಆಗಲಾರದು. ಅದು ಯಾತಕ್ಕೆ ಸುಂದರಿ? ಕಾಂತ ಕಾಂತಿ ಯುದ್ಧ ಮಾಡುವುದಕ್ಕೆ ನಿನ್ನ ಹೆತ್ತಪ್ಪನಾದ ಪಾರ್ಥನು ಇರುವನು. ಪಾರ್ಥನಿಗೆ ಇಂದು ಅನುಕೂಲವಿಲ್ಲವಲ್ಲ ಸುಂದರಿ? ಅದಕ್ಕಾಗಿ ನೀನು ಹೋಗುವೆನೆಂದು ಹೇಳುವೆಯಾ? ಹೌದು ಸುಂದರಿ. ಯುದ್ಧ ಮಾಡುವ ವಯಸ್ಸು ನಿನ್ನದಲ್ಲ. ಮತ್ಯಾವ ವಯಸ್ಸು ಸುಂದರಿ? ಕಾಂತ ಕಾಂತಿ ನಿನ್ನದೀಗ ಅರಮಂದಿರದಲ್ಲಿ ಕಾಲ ಕಳೆಯುವ ವಯಸ್ಸು. ಯುದ್ಧಕ್ಕೆ ಹೋಗಿ ಬಂದ ಮೇಲೆ ಅರಮಂದಿರದಲ್ಲಿ ಕಾಲವನ್ನು ಕಳೆಯುವನು ಸುಂದರಿ. ಹೌದೇ? ಹೌದು ಸುಂದರಿ. ಹೇಳಲೆ ಅದೇನು ಚೆನ್ನಾಗಿ ಹೇಳು ಸುಂದರಿ. ಪಾರ್ಥನ ಕುವರ ರಣಧೀರ, ಪಂಥವ ಬಿಡುನಿ ಪ್ರಾಣೇಶ್ವರ, ಮತಿವಂತ ಓ ಗುಣವಂತ, ಗುಣವಂತ ಬಿಡು ಪಂಥ. ಕಾಕ ಕಾಂತಿ ನಿನ್ನ ಪಂಥವನ್ನು ಬಿಡು. ಸರ್ವತಾ ಬಿಡುವುದಿಲ್ಲ ಸುಂದರಿ. ಪಾರ್ಥನ ಕುವರ ರಣಧೀರ, ಪಂಥವ ಬಿಡು ನೀ ಪ್ರಾಣೇಶ್ವರ, ಮತಿವಂತ ಓ ಗುಣವಂತ, ಗುಣವಂತ ಬಿಡು ಪಂಥ. ಚಿಕ್ಕತನದಲ್ಲೇ ದೂರಕ್ಕೆ ಹೋಗುವುದು ತನ್ನ ನಡತೆಯಲ್ಲ. ಚಿಕ್ಕತನದಲ್ಲೇ ದೂರಕ್ಕೆ ಹೋಗುವುದು ತಕ್ಕ ನಡತೆಯಲ್ಲ. ಪ್ರಾಣೇಶ್ವರ, ಪ್ರಾಣೇಶ್ವರಿ ಚಕ್ರ ಬಿಂಬವನ್ನು ರಚಿಸಿರುವ ಆ ದ್ರೋಣನು ಎಂತವನು ಗೊತ್ತೇ? ಎಂತವನು ಸುಂದರಿ? ಅವನ ವಿಚಾರ ನೀನು ತಿಳಿದುಕೊಂಡಿರುವೆಯ? ಆ ತಿಳಿದುಕೊಂಡಿರುವನು ಸುಂದರಿ. ಮತ್ತೆ ತಿಳಿದುಕೊಂಡು ಹೋಗಬೇಕಲ್ಲವೇ? ಕಾಂತ ಕಾಂತಿ ಚಕ್ರ ಬಿಂಬ ರಚಿಸಿ ದ್ರೋಣ, ಜಗಕ್ಕೆ ಹೋಗನೆ ಮಹಾಲಿಪುಣ. ಚಕ್ರ ಬಿಂಬ ರಚಿಸಿ ದ್ರೋಣ, ಜಗಕ್ಕೆ ಓರ್ವನೆ ಮಹಾಲಿಪುಣ. ಧನುರ್ವಿದ್ಯೆಯಲ್ಲಿ ಈ ಲೋಕದ ಜಾಣ, ದೂರದಲ್ಲಿ ದ್ರೋಣ. ಸುಂದರಿ ಆ ದ್ರೋಣನು ಬಹು ಜಾಣನು. ಆ ಜಾಣನು ನನ್ನನ್ನೇನು ಮಾಡುವನು ಸುಂದರಿ? ನಿನ್ನನ್ನು 1000 ಹೋಳು ಮಾಡಿ ಎಸೆಯುವನು. ಆದರೆ ಪದ್ಮವ್ಯೂಹವನ್ನು ಭೇದಿಸಿ ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ತಿಳಿದಿರುವನು ಸುಂದರಿ. ಕಾಂತ ಕಾಂತಿ ನಿನ್ನ ಹಠವನ್ನು ಬಿಡು. ಸರ್ವತಾ ಬಿಡುವುದಿಲ್ಲ ಸುಂದರಿ. ಪಾರ್ಥನ ಕುವರ ರಣಧೀರ,
ಇವಾಗ ಹಿಂದಿ ನಿಂತ್ಕೊಂಡ್ರೆ ಲೆಕ್ಕ ತಾಂಬಕ್ ನಿಂತ್ಕೊಂಡ್ರೆ ಏನು ಬುಕ್ಕ ಬರೆಯಕ್ ನಿಂತ್ಕೊಂಡ್ರಪ್ಪ ನೀವು ಅಲ್ಲ ಪ್ರಾಣೇಶ್ವರಿ ಶರಶಂಕುಲ ಪ್ರವೀಣನಾಗಿ ಒಮ್ಮಿಂದೊಮ್ಮೆಲೆ ಈ ರೀತಿ ಹೇಳದೆ ಕೇಳದೆ ಹೋದರೆ ನಮ್ಮ ಗತಿ ಏನು ಪ್ರಿಯ? ನೀನೇ ನಮಗ ಆಶ್ರಯ. ಎಲ್ಲ ಈ ಕೆಂಪನ್ನ ಗಲ್ಲದ ಪಾರಿ ಬಾಳ ನಿನ್ನನ್ನು ನೋಡಿದರೆ ಎನ್ನ ಮನಸ್ಸಿಗೆ ತಳಮಳ ಹೋಗುವುದು ಬಿಡುವುದಿಲ್ಲ. ಸುಂದರ ರೌದ್ರಾಂಕಿತನಾಗ್ಯ ಮತ್ಕರದಳ್ಳ ವೀರ ಕಂಕಣ ಬಂಧರಿಸ ಬಂಕಣ್ಣರನ ಕಂಕಣದಳಿಗೆ ಹೋಗುವ ಸಮಯದೇ ಆ ಶಂಕರನ ಬಂದು ಅಡ್ಡಗಟ್ಟಿದರು ನಿಲ್ಲದೆ ಅದೇ ಹೌದು ಸುಂದರಿ, ಅದೇ ಸುಂದರಿ. ಶೋಣ್ಯಪನ್ನ ಬಲಕ್ಕೆ ಸೇನಾದಕ್ಷನಾದ ದ್ರೋಣನಿಗೆ ಎಣ್ಣೆಯ ಭುಜಬಲದ ತ್ರಾಣವನ್ನು ತೋರಿಸಿ ಅವನ ಪ್ರಾಣವನ್ನಿಗೆ ಅವನಿಗೆ ಯಮನಾಲಯದ ಹಾದಿಯನ್ನು ತೋರಿಸಿ ಬರುವನು. ಅದೇ ಸುಂದರಿ ಬೇಡಿಗಳಾದ ಕುರುಕುಲಾಂಬುದಿಗಳಿಗೆ ಕುಂಭೋದ್ವಜನಿಸಿದ ಜಂಬಾರಿಗೆ ಬೌದ್ರನಿಸಿ ಸಾರ್ಥಕವೇನು ರಮಣಿ ಕಲಿಕಿನ ವಾಣಿ. ಕಾಂತ ಅನುಕೂಲವಿಲ್ಲವೆಂದು ಹೋಗುತ್ತಿರುವೆಯಾ? ಹೌದು ಸುಂದರಿ. ಸುರ ಸುಂದರ ನೀನಾಗಿ ಬಳಿ ಬಾರಲು ನೀನೀಗ ನಿನ್ನನ್ನು ಹಗಲಿನ ಇನ್ನು ಹೇಗೆ ಜೀವಿಸಲಿ ನಿನ್ನನ್ನು ಹಗಲಿನ ಇನ್ನು ಹೇಗೆ ಜೀವಿಸಲಿ ಬಾರೋ ಪ್ರಿಯ ಮನದಿನಿಯ ಹೇಳೋ ಸತಿ ನುಡಿಯ ಬಾರೋ ಪ್ರಿಯ ಮನದಿನಿಯ ಹೇಳೋ ಸತಿ ನುಡಿಯ ವೀರಪಾತನ ತನಯ ನೀ ಕೇಳು ಸತಿಯಳ ನುಡಿಯ ದುರದಾಸೆಯ ಮರೆ ಮಾಡೆಯ ಎನ್ನ ಮಾತನ್ನು ನೀ ಕೇಳೆಯ ದುರದಾಸೆಯ ಮರೆ ಮಾಡೆಯ ಎನ್ನ ಮಾತನ್ನು ನೀ ಕೇಳೆಯ ಹೇ ಹೇ ಕಾಂತ ಕಾಂತಿ ಕೋಳೂರು ಫೋಟೋಗ್ರಾಫರ್ ಗೋವಿಂದಣ್ಣವರು ಸುಮಕ್ ಅವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರಾಣೇಶ್ವರ ಪ್ರಾಣೇಶ್ವರಿ ತಾವು ಯುದ್ಧಕ್ಕೆ ಹೋಗುವರೆಂಬ ವರ್ತಮಾನವನ್ನು ತಿಳಿದು ಅರಮಂದಿರವನ್ನು ಬಿಟ್ಟು ಬಂದಿರುವೆನು. ಕಾಂತ ಕಾಂತಿ ಮತ್ಸಂಗಳೆ
ಮಾತನ್ನು ಇಚ್ಛೆ ಇಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಯೌವನದಲ್ಲಿ ಸುರತಾನಂದವನ್ನು ಹೊಂದಬೇಕು, ಮುಪ್ಪಿನ ಕಾಲದಲ್ಲಿ ಶಿವ ಪಾರಾಯಣ ಮಾಡಬೇಕು. ತಂದೆಯು ಇಲ್ಲದ ಸಮಯದಲ್ಲಿ ರಣರಂಗಕ್ಕೆ ಕೂಡ ಹೋಗಬೇಕು ಸುಂದರಿ. ಹೋಗಬಾರದು ಪ್ರಿಯ. ಅದು ಯಾತಕ್ಕೆ ಸುಂದರಿ? ಸತಿಯರೊಂದಿಗೆ ಆರಮಂದಿರದಲ್ಲಿ ಉಲ್ಲಾಸದಿಂದ ಕಾಲವನ್ನು ಕಳೆಯಬೇಕು. ಯುದ್ಧಕ್ಕೆ ಹೋಗಿ ಬಂದ ಮೇಲೆ ಸರಸ್ವತಿಯರ ಜೊತೆಯು ಸರಸ ಸಲ್ಲಾಪವನ್ನು ಆಡಿದರು ಸುಂದರಿ. ಕಾಂತ, ಕಾಂತೆ, ಇದು ಸರ್ವರಿಗೂ ಅನುಕೂಲವಾದ ಪದ್ಧತಿ. ಕಾಂತ, ತ್ಯಜಿಸು ನಿನ್ನ ಪಂಥ. ಅಹೇ ಭೃಂಗವೇಣಿಯೇ, ಮಂದೈಯೊಳಗೆ ಶರಂಗ ಕಳ್ಳಂಗೇರಿಸಿ ಸಂಘಾರಕ್ಕೆ ಹೋಗುವ ಸಮಯದ ಎಂಗಳಿಯರ ಮಾತಿಗೆ ಅಂಗಜನ ಕೇಳಿಗೆ ಮನಸೋದರೆ ವಿಕ್ರಮನಾದ ವೀರ ಕ್ಷತ್ರಿಯರ ಧರ್ಮವಲ್ಲ. ಅಹೇ ರಮಣಿಯೇ, ನಿಮ್ಮ ಜನಕನಾದ ಬಲ್ಲ ರಾಮತಿ ಗೊಲ್ಲರಿಗೆ ಪೇಳಿದಂತೆ ಪರಬಲವನ್ನು ತಲ್ಲೆಣಿಸುವಂತೆ ಬಲ್ಲಿದವನ ಮುಂದೆ ಮೆಲ್ಲ ಮೆಲ್ಲನೆ ಸೊಲ್ಲುವುದಕ್ಕೆ ಬಂದೆಯ. ಅಹೇ ಪುಲ್ಲಲೋಚನೆ, ಗೆಲ್ಲನ್ನುವ ಹಾಗೆ ದಿಗ್ಜಂಗಳ ಕೊಗ್ಗೆಸ ಮೋರ್ಗರಿಸುತ್ತ ಹೆಗ್ಗಳಿಯರವಧಿ ದೇಶಂಕ ವಾದ್ಯಗಳಿಂದ ಕುರುಕುಲ ಕಣ್ಣಾದಿಗಳನ್ನು ನಿಗ್ರಹಿಸಿ ಬರುವನ ಕಾಂತೆ ನಿನ್ನ ಮನದ ಚಿಂತೆ. ಧರ್ಮಜ ಧರ್ಮಜ, ಹೌದಾ 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 ಹೌದಾ. ನೀ ನನ್ನ ಪ್ರಿಯತಮ ಬಾಳ ಚಂದ್ರಮ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಇದು ವಸಂತ ಕಾಲವಲ್ಲವೇ? ಹೌದು ಸುಂದರಿ. ಕಾಂತ, ಕಾಂತೆ, ಇಂಥ ವಸಂತ ಕಾಲದಲ್ಲಿ ಅರಮನೆಯೊಂದಿಗೆ ಉಲ್ಲಾಸದಿಂದ ಕಾಲ ಕಳೆಯುವುದನ್ನು ಬಿಟ್ಟು ಕರ್ಣ ದ್ರೋಣರೊಂದಿಗೆ ಪಂಥವನ್ನು ತೊಟ್ಟು ಹೋಗುವುದು ಎಷ್ಟು ಮಾತ್ರಕ್ಕೂ ಸರಲ್ಲೇ ಪ್ರಾಣೇಶ. ಭೀಮಾ ಭೀಮಾ ಆವೇಶ. ಕಪ್ಪಗಲ್ ತಿಮ್ಮಪ್ಪಣ್ಣವರು ಮ್ಯಾನೇಜರ್ ಸುರೇಶ್ ಅಣ್ಣವರಿಗೆ 501 ರೂಪಾಯಿ ಮಾಡಿರ್ತಾರೆ. ಅವರು ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ಭೀಮಾ ಭೀಮಾ ಧರ್ಮಜ ಕಪ್ಪಗಲ್ ತಿಮ್ಮಪ್ಪ ಕಾಂತಿ, ಕಾಂತ, ರೌತ್ ಮ್ಯಾನೇಜರ್ ದುರ್ಗಾ ಶೇಷಪ್ಪಣ್ಣವರು ವೇದಿಕೆ ಮೇಲೆ ಬರಬೇಕು. ಅಹೇ ನೀರಜಾಕ್ಷಿಗೆ, ಪ್ರಾಣೇಶ್ವರ,
ನಿಮ್ಮ ತಂದೆಯು ಕರ್ಪೂರರ ದೆಬ್ಬೆಗೆ ಹದ್ದಿನಲ್ಲಿ ಆಟಕ್ಕೆ ನಿದ್ರೆಯ ಮಾಡಿದಾತನ ಸುದ್ದಿಯನ್ನು ಎನ್ನ ಮುಂದೆ ಇನ್ನೊಂದು ಸಾರಿ ಹೇಳಬೇಡ. ಹೌದೇ ಸುಂದರಿ, ಸುಂದರ ಭೀಮಾ ಒಂದು ಹಳೆ ಹದ್ದಿನ ಮೇಲೆ ಕುಳಿತುಕೊಂಡು ಟಕ್ಕುತನದಿಂದ ಯುದ್ಧವನ್ನು ಮಾಡಿರುವನಲ್ಲದೆ ರೋಷಬದ್ಧನಾಗಿ ದಾಸನ ಯುದ್ಧವನ್ನು ಮಾಡಿ ಸರಿಯಾಗಿ ಮಾಡಿರುವನು. ಅರೆಯಲ್ಲಿ ನಿಂತು ಕಾರ್ಯವನ್ನು ಸಾಗಿಸುತ್ತಿರುವನು. ಹಾಗೇ ಸುಂದರಿ, ಆ ಸೋಮಕನೆಂಬ ತಾಮಸನನ್ನು ಮಚ್ಚ ರೂಪವಂ ತಾಳ್ಯ ಕೊಂದರವನಲ್ಲದೆ ಕಲಿಶೂರನಾದ ವಾಲಿಯ ಮರದ ಮರೆಯಲ್ಲಿ ನಿಂತು ಬಡಿದವನಲ್ಲದೆ ಹೌದು ಬಲಿ ಚಕ್ರವರ್ತಿ ಎಂಬುವನಲ್ಲಿಗೆ ಹೋಗಿ ವಾಮನ ರೂಪವಂ ತಾಳಿ ಮೂರಡಿ ವಿಧಾನವಂ ಬೇಡಿರುವನಲ್ಲದೆ. ಹಾಗೇ ಸುಂದರಿ, ಸುಂದರ ನಿಮ್ಮ ಜನಕನಾದ ಸಲಿಲ ಜಾಕ್ಷನ ಬಯೋನ್ನತವನ್ನೆಲ್ಲ ದಪ್ಪಿ ಈ ಕಲಿತಿಲಕನ ಮುಂದೆ ಪೇಳುವಿಯಲ್ಲಿ ರಾಣಿ ಎನ್ನಯ ಬಂಗಾರದ ಅರಗಿಣಿ